ಹಾಯ್ ಕರುನಾಡಿನ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ 2025 ಡಿಸೆಂಬರ್ 8ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸು. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ನೋಡಿ, ಟಾಪ್ 10 ಸ್ವಚ್ಛ ಗಾಳಿಯ ನಗರಗಳಲ್ಲಿ ರಾಜ್ಯದ 6 ನಗರ. ಡೈರೆಕ್ಟ್ ಕ್ವಶನ್ ಕೇಳಬಹುದು ಇಲ್ಲಿ ಪಿಸಿಗೆ. ಯಾವ ರೀತಿ ಅಂತಂದಾಗ, ದೇಶದ 10 ಸ್ವಚ್ಛ ನಗರಗಳಲ್ಲಿ ಕರ್ನಾಟಕದ ಎಷ್ಟು ನಗರಗಳು ಆಯ್ಕೆಯಾಗಿವೆ ಅಂತ ಕೇಳ್ತಾ ಹೋಗ್ತಾನೆ. 6 ನಗರಗಳು. ಅವು 6 ನಗರಗಳು ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನೆ. ಯಾವ ರೀತಿಯಪ್ಪ ಅಂತಂದಾಗ, ಯಾವ ನಗರ ಆಯ್ಕೆಯಾಗಿದೆ, ಯಾವ ನಗರ ಆಯ್ಕೆ ಆಗಿಲ್ಲ ಅಂತೇಳಿ 4 ಆಪ್ಷನ್ಗಳನ್ನ ಕೊಡ್ತಾ ಹೋಗಿ ಇದರಲ್ಲಿ ಯಾವುದು ಸ್ವಚ್ಛ ನಗರವಾಗಿ ಆಯ್ಕೆ ಆಗಿದೆ ಅಂತೇಳಿ ಈ ರೀತಿಯಾಗಿ ಕೇಳ್ತಾ ಹೋಗ್ತಾನೆ. ನೋಡಿ, ಕೊಪ್ಪಳ, ಚಾಮರಾಜನಗರ, ಶಿವಮೊಗ್ಗ, ಗದಗ, ಮೈಸೂರು, ಬಾಗಲಕೋಟೆ ನಗರಗಳಿಗೆ ಸ್ಥಾನವನ್ನ ನೀಡಲಾಗಿದೆ. 6 ಸ್ಥಾನ ಏನಪ್ಪಾ 6 ನಗರಗಳನ್ನ ಸ್ವಚ್ಛ ನಗರ ಎಂದು ಘೋಷಣೆ ಮಾಡಲಾಗಿದೆ. ಕರ್ನಾಟಕದ 6 ನಗರಗಳನ್ನ ಇಂಪಾರ್ಟೆಂಟ್ ಗೊತ್ತಿರಲಿ. ಒಂದು ಕೊಪ್ಪಳ, ಇನ್ನೊಂದು ಚಾಮರಾಜನಗರ, ಶಿವಮೊಗ್ಗ, ಗದಗ, ಮೈಸೂರು, ಬಾಗಲಕೋಟೆ ನಗರಗಳಿಗೆ ಈ ಸ್ಥಾನವನ್ನು ನೀಡಲಾಗಿದೆ. ಹಾಗಾದರೆ ದೇಶದ 10 ಸ್ವಚ್ಛ ನಗರಗಳು ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಗೊತ್ತಿರಲಿ. ಒಂದು ಮೇಘಾಲಯದ ಶಿಲಾಂಗ್ ಅಂತೇಳಿ, ಮೇಘಾಲಯದ ಶಿಲಾಂಗ್. ಸಿಕ್ಕಿಂನ ಗ್ಯಾಂಗ್ಟಕ್. ನೋಡಿ, ಪ್ರಥಮ ಸ್ಥಾನದಲ್ಲಿರುವ ಭಾರತ ಅತ್ಯಂತ ಸ್ವಚ್ಛ ಗಾಳಿಯನ್ನು ಹೊಂದಿರುವ ನಗರ ಯಾವುದಂತ ನೋಡ್ತಾ ಹೋದಾಗ ಮೇಘಾಲಯದ ಶಿಲಾಂಗ್ ರಾಜಧಾನಿ, ಮೇಘಾಲಯದ ಒಂದು ರಾಜಧಾನಿ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್, ಸಿಕ್ಕಿಂ ರಾಜ್ಯದ ರಾಜಧಾನಿ ಗ್ಯಾಂಗ್ಟಕ್ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. 3ನೇ ಸ್ಥಾನವನ್ನು ವಾಲ್ಕ್ ಲೈ ಪೆರೋರ್, ಇದು ತಮಿಳುನಾಡಿನಲ್ಲಿ ಕಂಡುಬರ್ತದೆ. ಡೈರೆಕ್ಟ್ ಕ್ವಶನ್ ಕೇಳಬಹುದು. ಪಾಲ್ಕ್ ಲೈಪೆ ರೋರ್ ಅಂತೇಳಿ. ನೋಡಿ, ಪಾಲ್ಕ್ ಲೈಪೆ ರೋರ್ ಅಂತೇಳಿ ಒಂದು ನಗರ ಕಂಡುಬರ್ತೈತಿ. ಈ ನಗರ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಕೇಳ್ತಾ ಹೋದಾಗ ತಮಿಳುನಾಡು ರಾಜ್ಯದಲ್ಲಿ ಈ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕರ್ನಾಟಕ ನೋಡ್ತಾ ಬಂದಾಗ 4ನೇ ಸ್ಥಾನದಲ್ಲಿ. ನೋಡಿ, ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ನಗರ ಅಂತಲೇ ಹೇಳ್ಬೋದು. ಅದು ಕೊಪ್ಪಳ. ಇತ್ತೀಚೆಗೆ ರಚನೆಯಾದಂಥ ಒಂದು ಜಿಲ್ಲೆ ಇದು ಕೊಪ್ಪಳ. ಈ ಕೊಪ್ಪಳ ಏನಪ್ಪ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸ್ವಚ್ಛ ಗಾಳಿ ನಗರಗಳಲ್ಲಿ ಯಾವ ನಗರ, ಕರ್ನಾಟಕದ ಯಾವ ನಗರ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತೇಳಿ ಕ್ವಶನ್ ಕೇಳ್ಬೋದು. ಕೊಪ್ಪಳ. 5ನೇ ಸ್ಥಾನ ಚಾಮರಾಜನಗರ, 6ನೇ ಸ್ಥಾನ ಶಿವಮೊಗ್ಗ, 7ನೇ ಸ್ಥಾನ ತಿರುವನಂತಪುರಂ. ನೋಡಿ, ಕೇರಳದ ತಿರುವನಂತಪುರಂ ಏನಪ್ಪ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. 8ನೇ ಸ್ಥಾನ ಗದಗ, 9ನೇ ಸ್ಥಾನ ಮೈಸೂರು, 10ನೇ ಸ್ಥಾನ ಬಾಗಲಕೋಟೆ. ನೋಡಿ, ಟಾಪ್ 10 ಸ್ವಚ್ಛ ನಗರಗಳಲ್ಲಿ ಕರ್ನಾಟಕದ 6 ನಗರ ಏನಪ್ಪ ಅಂತಂದಾಗ ಸ್ಥಾನವನ್ನು ಪಡೆದುಕೊಂಡಿವೆ. ಇದು ಕರ್ನಾಟಕದ ಒಂದು ಹೆಮ್ಮೆನಂತ ಹೇಳ್ಬೋದು. ಯಾಕಂತಂದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾದ ಸ್ವಚ್ಛ ಗಾಳಿಯನ್ನು ಹೊಂದಿರುವ ನಗರಗಳು ಸಿಗೋದು ಕಡಿಮೆ. ಇಲ್ಲಿ ಏನಪ್ಪ ಅಂತಂದಾಗ ನಮ್ಮ ರಾಜ್ಯದಲ್ಲಿ 6 ನಗರಗಳು ಕಂಡುಬರ್ತಾವ. ಇನ್ನು ಉಳಿದ 4 ನಗರಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಡುಬರ್ತಾವ. ಇಂಪಾರ್ಟೆಂಟ, ಪ್ರಥಮ ಸ್ಥಾನವನ್ನು ಹೊಂದಿದ್ದು ಯಾವುದಪ್ಪ ಗೊತ್ತಿರಲಿ. ಇಂಪಾರ್ಟೆಂಟ, ಸ್ವಚ್ಛ ಗಾಳಿ ನಗರದಲ್ಲಿ ಶಿಲಾಂಗ್, ಮೇಘಾಲಯದ ಶಿಲಾಂಗ್. ಕರ್ನಾಟಕದಲ್ಲಿ ಬಂದಾಗ ಯಾವ್ಯಾವ ನಗರ ಅಂತ ಗೊತ್ತಿರಬೇಕು. ಇಂಪಾರ್ಟೆಂಟ, ಕೊಪ್ಪಳ, ಚಾಮರಾಜನಗರ, ಶಿವಮೊಗ್ಗ, ಗದಗ, ಮೈಸೂರು, ಬಾಗಲಕೋಟೆ. ನೆಕ್ಸ್ಟ್ ನವದೆಹಲಿ ಅಂತೇಳಿ ಕೊಟ್ಟಾರ. ಅಲ್ಲಿ ನವೆಂಬರ್ನಲ್ಲಿ ಸ್ವಚ್ಛ ಪರಿಸರ ಮತ್ತು ಕಲುಷಿತ ಪರಿಸರ ಹೊಂದಿದ ದೇಶದ ಅಗ್ರ 10 ನಗರಗಳ ಪಟ್ಟಿ ಬಿಡುಗಡೆ ಆಗಿದೆ. ಇದರಲ್ಲಿ ಕರ್ನಾಟಕದ 6 ನಗರ ಸ್ವಚ್ಛ ನಗರ ಸ್ಥಾನ ಪಡೆದಿವೆ. ಕೊಪ್ಪಳ ರಾಜ್ಯದಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ. ಕರ್ನಾಟಕದಲ್ಲಿ ಅತಿ ಸ್ವಚ್ಛ ಗಾಳಿಯನ್ನು ಹೊಂದಿರುವ ನಗರ ಯಾವುದಂತ ನೋಡ್ತಾ ಹೋದಾಗ ಕೊಪ್ಪಳ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ವಚ್ಛ ಗಾಳಿ ಹೊಂದಿರುವ ನಗರ ಯಾವುದಂತ ನೋಡ್ತಾ ಹೋದಾಗ ನಂಬರ್ 1ನೇ ಸ್ಥಾನದಲ್ಲಿರುವುದು ಯಾವುದಪ್ಪ ಅಂತಂದ್ರೆ ಕೊಪ್ಪಳ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅಕ್ಟೋಬರ್ದಲ್ಲಿ ರಾಜ್ಯದ 4 ನಗರಗಳ ಪಟ್ಟಿಯಲ್ಲಿದ್ದವು ಈ ಸಲ ಅದು 6ಕ್ಕೇರಿದೆ. ಇದು ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಇನ್ನು ಟಾಪ್ 10 ಕಲುಷಿತ ನಗರಗಳ ಪಟ್ಟಿಯಲ್ಲಿ ರಾಜ್ಯದ ಯಾವುದೇ ನಗರ ಸ್ಥಾನ ಪಡೆದಿಲ್ಲ. ನೋಡಿ, ಇದು ನಮ್ಮ ಕರ್ನಾಟಕದಲ್ಲಿರುವಂಥ ಜನರು ಏನಪ್ಪ ಅಂತಂದಾಗ ವೆಹಿಕಲ್ಗಳನ್ನು ಬಳಸುವುದಾಗಲಿ, ಅಲ್ಲಿ ಪರಿಸರವನ್ನು ಕಾಪಾಡೋದಾಗಲಿ ಒಂದಪ್ಪ ಅಂತಂದಾಗ ಒಂದು ಕ್ರಮಾನುಗತದಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದಾರಂತೆ ತಮಗೆ ಗೊತ್ತಿರಲಿ. ಸೆಂಟರ್ ಫಾರ್
ಕ್ಲೀನ್ ಏರ್ ಸಂಸ್ಥೆ ಈ ವರದಿ ಬಿಡುಗಡೆ ಮಾಡಿದೆ ನೋಡಿ. ಇಂಪಾರ್ಟೆಂಟ ಇದೆ ಅದು ಭಾರತ ದೇಶದಲ್ಲಿ ಸ್ವಚ್ಛ ನಗರ ಮತ್ತು ಕಲುಷಿತ ನಗರಗಳ ಪಟ್ಟಿಯನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು ಅಂತೇಳಿ ಕ್ವಶನ್ ಕೇಳ್ತಾನೆ. ಇಂಪಾರ್ಟೆಂಟ ಸೆಂಟರ್ ಫಾರ್ ಕ್ಲೀನ್ ಏರ್ ಅಂತೆ ಎಂಬ ಸಂಸ್ಥೆ ಈ ವರದಿಯನ್ನು ಬಿಡುಗಡೆ ಮಾಡ್ತಂತೆ. ತಮಗೆ ಗೊತ್ತಿರಲಿ. ಇವು ಏನಪ್ಪ ಅಂತಂದ್ರೆ 6 ನಗರಗಳು ಗೊತ್ತಿರ್ಬೇಕು ತಮಗೆ ಇಂಪಾರ್ಟೆಂಟ. ಮತ್ತು ದೇಶದಲ್ಲಿ ಅತಿ ಸ್ವಚ್ಛ ಗಾಳಿಯನ್ನು ಹೊಂದಿರುವ ನಗರ ಯಾವುದಂದ್ರೆ ಶಿಲಾಂಗ್ ಅಂತ ಗೊತ್ತಿರಲಿ. 2ನೇದು ಗ್ಯಾಂಗ್ಟಾಕ್, 3ನೇದು ಯಾವುದು ತಮಿಳುನಾಡು ಜಿಲ್ಲೆಯ ಪಾಲ್ಕಾ ಲೈಪೆರೂರ್ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಇತ್ತೀಚೆಗೆ ಕ್ಯಾನ್ಸರ್ ರೋಗಿಗಳಿಗೆ ರಷ್ಯಾ ದೇಶ ಏನಪ್ಪ ಅಂತಂದ್ರೆ ಗುಡ್ ನ್ಯೂಸನ್ನು ನೀಡಿದೆ. ಏನದು ಗುಡ್ ನ್ಯೂಸ್ ಅಂತ ನೋಡ್ತಾ ಹೋಗೋಣ ನೋಡಿ. ಕ್ಯಾನ್ಸರ್ ರೋಗಿಗಳಿಗೆ ಗುಡ್ ನ್ಯೂಸ್ ಅಂತೇಳಿ ಹೊಸ ಲಸಿಕೆ ಕಂಡು ಹಿಡಿದ ರಷ್ಯಾ ವಿಜ್ಞಾನಿಗಳು. ನೋಡಿ, ಬೇರೆ ದೇಶಗಳಲ್ಲೇ ವಿಜ್ಞಾನಿಗಳು ಹುಟ್ಕೋತಾ ಇದ್ದಾರೆ, ನಮ್ಮ ದೇಶದಲ್ಲಿ ವಿಜ್ಞಾನಿಗಳು ಹುಟ್ಕೋತಾ ಇಲ್ಲ. ಕಾರಣ ಎಷ್ಟೇ, ಸರಿಯಾದ ಏನಪ್ಪ ಅಂತಂದಾಗ ಎಜುಕೇಷನ್ ಸಿಗ್ತಾ ಇಲ್ಲ, ಎಜುಕೇಷನ್ನಲ್ಲಿ ಕರಪ್ಷನ್ ಜಾಸ್ತಿ. ಹೀಗಾಗಿ ನಮ್ಮ ದೇಶದಲ್ಲಿ ಏನಪ್ಪ ಅಂತಂದಾಗ ಸರಿಯಾದ ತಂತ್ರಜ್ಞಾನ ಬಳಸಿಕೊಳ್ಳುವ ಏನಪ್ಪ ಜನರೇ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಯಾವುದೇ ಲಸಿಕೆಯನ್ನು ಕಂಡುಹಿಡಿಬೇಕಾದ್ರೆ ಭಾಳ ಏನಪ್ಪ ಅಂತಂದಾಗ ರೇರ ಕಂಡುಹಿಡಿತಾರ, ಆದರೂ ರೇರ. ನೆಕ್ಸ್ಟ್ ನೋಡಿ, ರಷ್ಯಾ ಭಾರತದಲ್ಲಿ ಮೂತ್ರಕೋಶ ಕ್ಯಾನ್ಸರ್ ಗಂಭೀರ ಕಾಯಿಲೆಯಾಗಿ ಮಾರ್ಪಟ್ಟಿದೆ. ಅದ ನೋಡಿ, ಮೂತ್ರಕೋಶ ಅನ್ನೋದು ಭಾರತ ದೇಶದಲ್ಲಿ ಮೂತ್ರಕೋಶ ಕ್ಯಾನ್ಸರ್ ಅನ್ನೋದು ಭಾರತ ದೇಶದಲ್ಲಿ ಏನಪ್ಪ ಅಂತಂದಾಗ ಗಂಭೀರ ಕಾಯಿಲೆಯಾಗಿ ಮಾರ್ಪಟ್ಟಿದ್ದು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ 2020ರಲ್ಲಿ ಭಾರತದಲ್ಲಿ ಏನಪ್ಪ ಅಂತಂದಾಗ 22,548 ಮೂತ್ರಕೋಶ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗಿವೆ. ಅಲ್ಲಿ ಭಾರತದಲ್ಲಿ ನೋಡಿ ಎಷ್ಟು ಜನಸಂಖ್ಯೆ ಅಂತ 22,548 ಮೂತ್ರಕೋಶ ಕ್ಯಾನ್ಸರಿಂದ ಬಳಲುತ್ತಿದ್ದರು. ಅದರಲ್ಲಿ ಸಾವನ್ನಪ್ಪಿದವರು ಯಾರು ಎಷ್ಟಪ್ಪ ಅಂತಂದಾಗ 12,353 ಜನರು ಸಾವನ್ನಪ್ಪಿದ್ದಾರೆ. ವಿಶ್ವಸಂಸ್ಥೆ ಈ ವರದಿಯನ್ನು ಬಿಡುಗಡೆ ಮಾಡಿದೆ 2020ರಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂತಂದಾಗ ಲಸಿಕೆಯನ್ನು ರಷ್ಯಾ ದೇಶದ ವಿಜ್ಞಾನಿಗಳು ಕಂಡುಹಿಡಿದಾರ. ಆ ಲಸಿಕೆ ಹೆಸರನ್ನು ನೋಡ್ತಾ ಹೋಗೋಣ ನೋಡಿ. ಇದಕ್ಕೆ ಲಸಿಕೆ ಬಹುಕಾಲದಿಂದ ಕಾಯಲಾಗುತ್ತಿತ್ತು ಮತ್ತು ಈಗ ರಷ್ಯಾದ ಕಂಪನಿಯೊಂದು ಇದನ್ನು ಅಭಿವೃದ್ಧಿಪಡಿಸಿದೆ. ಇದು ಪರಿಹಾರವನ್ನು ತರುತ್ತಿದೆ ಅಂತೆ ನೋಡಿ, ಪರಿಹಾರವನ್ನು ತರುತ್ತಿದೆ. ಅದು ಮೂತ್ರಕೋಶ ಕ್ಯಾನ್ಸರ್ಗೆ. ಇದರ ಹೆಸರನ್ನು ನೋಡ್ತಾ ಹೋದರೆ ಇಂಪಾರ್ಟೆಂಟ ತಮಗೆ ಗೊತ್ತಿರಲಿ, ಇಮುರಾನ್ ವ್ಯಾಕ್ ಅಂತೇಳಿ ಇದೊಂದು ಲಸಿಕೆ. ಇಂಪಾರ್ಟೆಂಟ ಇಮುರಾನ್ ವ್ಯಾಕ್ ಅಂತೇಳಿ ರಷ್ಯಾ ಮೂತ್ರಕೋಶ ಕ್ಯಾನ್ಸರ್ ಲಸಿಕೆ ಇಮುರಾನ್ ವ್ಯಾಕ್ ಅನ್ನು ಅಭಿವೃದ್ಧಿಪಡಿಸಿದೆ ರಷ್ಯಾ ದೇಶ. ಇಂಪಾರ್ಟೆಂಟ್ ಡೈರೆಕ್ಟ್ ಕ್ವಶನ್ ಕೇಳಬಹುದು. ಇಮುರಾನ್ ವ್ಯಾಕ್ ಇದೊಂದು ಏನು ಅಂತೇಳಿ ಲಸಿಕೆ ಇದನ್ನು ಕಂಡುಹಿಡಿದ ದೇಶ ರಷ್ಯಾ ದೇಶ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ ಇದು ಯಾವುದಕ್ಕೆ ಯೂಸ್ ಆಗುತ್ತಂದ್ರೆ ಮೂತ್ರಕೋಶ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಒಂದು ಲಸಿಕೆ ಅಭಿವೃದ್ಧಿಪಡಿಸಿದ ದೇಶ ರಷ್ಯಾ ಅಂತೇಳಿ ತಮಗೆ ಗೊತ್ತಿರಲಿ. ಇದನ್ನು ಗಮಲೆಯ ಸಾಂಕ್ರಾಮಿಕ ರೋಗಶಾಸ್ತ್ರ ಮತ್ತು ಸೂಕ್ಷ್ಮ ಜೀವವಿಜ್ಞಾನ ಕೇಂದ್ರ ಅಭಿವೃದ್ಧಿಪಡಿಸಿದೆ ನೋಡಿ. ಯಾವುದು ಅಭಿವೃದ್ಧಿಪಡಿಸಿದೆ ಅಂತ ನೋಡ್ತಾ ಹೋದಾಗ ಸಂಸ್ಥೆ ಗಮಲೆಯ ಸಾಂಕ್ರಾಮಿಕ ರೋಗಶಾಸ್ತ್ರ ಮತ್ತು ಸೂಕ್ಷ್ಮ ಜೀವವಿಜ್ಞಾನ ಕೇಂದ್ರವು ಅಭಿವೃದ್ಧಿಪಡಿಸಿದೆ ಮತ್ತು ಜೂನ್ನಲ್ಲಿ ನೋಂದಾಯಿಸಲಾಗಿದೆ. ಇದನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂತಂದಾಗ ಈ ಲಸಿಕೆ ಇಂಪಾರ್ಟೆಂಟ್ ಆಗಿರ್ತೈತಿ. ಇಮುರಾನ್ ವ್ಯಾಕ್ ಲಸಿಕೆ ಅಂತೇಳಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದಾಗ ಮೂತ್ರಕೋಶ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು ಒಂದು ಲಸಿಕೆ. ಇಮುರಾನ್ ವ್ಯಾಕ್ ಲಸಿಕೆ ಇದರ ಅಭಿವೃದ್ಧಿಪಡಿಸಿದ ದೇಶ ರಷ್ಯಾ ಅಂತೇಳಿ ತಮಗೆ ಗೊತ್ತಿರಲಿ. ಈಗಾಗಲೇ ಕ್ಯಾನ್ಸರ್ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ನಂತರದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತಿದೆ. ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ನೋಡಿರಿ. ಅಂದ್ರೆ CIS ದೇಶಗಳಂತ ಬರ್ತಾವ ಅಥವಾ ಅರ್ಮೇನಿಯಾದಂಥ ದೇಶಗಳಲ್ಲಿ ಇದರ ಬೇಡಿಕೆ ಹೆಚ್ಚಾಗಿದೆ. ಸ್ಟೇಟ್ ರಿಜಿಸ್ಟರ್ ಆಫ್ ಡ್ರಗ್ಸ್ ಪ್ರಕಾರ 2 ಡೋಸ್ ಇಮುರಾನ್ ವ್ಯಾಕ್ ಬೆಲೆ ಎಷ್ಟಪ್ಪ ಅಂತಂದಾಗ ಪ್ಯಾಕ್ನ ಬೆಲೆ ಎಷ್ಟಪ್ಪ ಅಂತ ನೋಡ್ತಾ ಹೋದಾಗ 2,570ರಿಂದ 2,581 2 ಡೋಸ್ಗಳಿಗೆ 2,570ರಿಂದ 2,580. ಇದಕ್ಕೆ ಅಂತಂದಾಗ ಕಾಸ್ಟ್ ಆಗುತ್ತಾ, ಬೆಲೆ ಆಗುತ್ತಾ, ಇಂಪಾರ್ಟೆಂಟ ನಮ್ಗೆ ಗೊತ್ತಿರಬೇಕು. ಇಲ್ಲಿ ವಿಷಯ ಏನಂತಂದಾಗ ರಷ್ಯಾ ಇದನ್ನು ಅಭಿವೃದ್ಧಿಪಡಿಸಿದೆ. ಯಾವುದನ್ನು ಇಮುರಾನ್ ವ್ಯಾಕ್ ಲಸಿಕೆ ಅಭಿವೃದ್ಧಿಪಡಿಸಿದಂಥ ಸಂಸ್ಥೆ ಯಾವುದಂತ ನೋಡ್ತಾ ಹೋದಾಗ ಗಮೇಲಿಯ ಸಾಂಕ್ರಾಮಿಕ ರೋಗಶಾಸ್ತ್ರ ಮತ್ತು ಸೂಕ್ಷ್ಮ ವಿಜ್ಞಾನ ಕೇಂದ್ರವು ಅಭಿವೃದ್ಧಿಪಡಿಸಿದೆ.
ಯಾವುದನ್ನು ಇಮುರಾನ್ ವ್ಯಾಕ್ಲಾಸಿಕೆಯನ್ನು ಯಾವ ದೇಶ ಅಂತ ಕೇಳಿದಾಗ ರಷ್ಯಾ ದೇಶ. ಯಾವ ಕ್ಯಾನ್ಸರ್ ರೋಗಕ್ಕೆ ಅಂದಾಗ ಮೂತ್ರಕೋಶ ಕ್ಯಾನ್ಸರ್ ರೋಗಕ್ಕೆ. ನೆಕ್ಸ್ಟ್ ಇಂಪಾರ್ಟೆಂಟ ಹವಳದ ದಿನ್ನೆಯನ್ನು ಇನ್ನೊಂದು ನೋಡ್ತಾ ಬಂದಾಗ ಕ್ಯಾನ್ಸರ್ ಕುರಿತು ಅಧ್ಯಯನ ಮಾಡುವುದನ್ನು ನಾವು ಏನಂತ ಕರಿತೀವಿ ಅಂತಂದಾಗ ಅಂಕಾಲಜಿ ಅಂತೇಳಿ ಕರಿತೀವಿ. ಈ ರೋಗವನ್ನು ಅರ್ಬುದ ರೋಗ ಅಂತೇಳಿ ಕರಿತೀವಿ. ಯಾಕಂತಂದಾಗ ಇಂಪಾರ್ಟೆಂಟ್, ಒಂದು ಸಾರಿ ಮನುಷ್ಯನಿಗೆ ಮನುಷ್ಯನಿಗೆ ಈ ರೋಗ ಬಂದರೆ ಅಥವಾ ಕ್ಯಾನ್ಸರ್ ಗಡ್ಡೆ ಹುಟ್ಟಿದ್ರೆ ಏನಪ್ಪ ಅಂತಂದಾಗ ಅವನು ಮರಣ ಹೊಂದತಕ್ಕ ಏನಪ್ಪ ಅಂತಂದಾಗ ಅದು ಹೋಗೋದಿಲ್ಲ ಅಂತ ನಾವು ಹೇಳ್ತೀವಿ. ಅದಕ್ಕಾಗಿ ಅದನ್ನು ಅರ್ಬುದ ರೋಗ ಅಥವಾ ಏಡಿ ರೋಗ ಅಂತೇಳಿ ಕರಿತೀವಿ. ಏಡಿಗಳು ಬರ್ತಾವಲ್ಲ ಅವಾಗ ರೋಗ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಹವಳದ ದಿಣ್ಣೆಯನ್ನು ಕಾಡುತ್ತಿರುವ ವಾಯುಗುಣ ಬದಲಾವಣೆ. ನೋಡಿರಿ, ಹವಳದ ದಿಣ್ಣೆಗಳು ಅಥವಾ ಕೋರಲ್ ರಿಪ್ಸ್ ಅಂತ ಕರಿತೀವಿ. ಭಾರತದಲ್ಲಿ ಕೋರಲ್ ರಿಪ್ಸ್ಗಳು ಕಾಣಬರ್ತವೆ ಎಲ್ಲಿಪ್ಪ ಅಂತಂದಾಗ ಲಕ್ಷದ್ವೀಪದಲ್ಲಿ. ಲಕ್ಷದ್ವೀಪ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ನೋಡ್ತಾ ಹೋದಾಗ ಹವಳದ ದಿಣ್ಣೆಗಳಿಂದ ಮಾಡಲ್ಪಟ್ಟಿದೆ ಅಂತ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ. ಲಕ್ಷದ್ವೀಪದ ರಾಜಧಾನಿ ಕವರಟ್ಟಿ ಅಂತೇಳಿ ಗೊತ್ತಿರಲಿ, ಇಂಪಾರ್ಟೆಂಟ. ನೆಕ್ಸ್ಟ್ ವಾಯುಗುಣ ಬದಲಾವಣೆ. ಹವಳದ ದಿಣ್ಣೆ ಅಥವಾ ಕೋರಲ್ ರಿಪ್ಗಳ ಕಳೆದೆರಡು ವರ್ಷದಲ್ಲಿ ಮೇಲೆ ಸಾಕಷ್ಟು ಅಡ್ಡ ಪರಿಣಾಮ ಬೀರಿದೆ. ಅಂದರೆ ಹವಳದ ದಿಣ್ಣೆಗಳ ಮೇಲೆ ಅಡ್ಡ ಪರಿಣಾಮಗಳು ಸಾಕಷ್ಟು ಬೀರಿವೆ ಅಂತೇಳಿ ವರದಿಯಾಗಿದೆ. ಕೋರಲ್ ರಿಪ್ಗಳು ಕಳೆದ 250 ಮಿಲಿಯನ್ ವರ್ಷಗಳಿಂದ ಭೂಮಿಯ ಕಾರ್ಬನ್ ಚಕ್ರವನ್ನು ಸಮತೋಲನದಲ್ಲಿಟ್ಟಿವೆ. ನೋಡಿ, ಇಂಪಾರ್ಟೆಂಟ. ಇವುಗಳ ಮುಖ್ಯ ಕಾರ್ಯ ಏನು? ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಹವಳದ ದಿಣ್ಣೆಗಳ ಮುಖ್ಯ ಕಾರ್ಯವೇನು ಅಂತ ನೋಡ್ತಾ ಹೋದಾಗ ಏನಪ್ಪ ಅಂತಂದಾಗ ಭೂಮಿಯ ಕಾರ್ಬನ್ ಚಕ್ರವನ್ನು ಸಮತೋಲನದಲ್ಲಿರುವಂಥ ಮುಖ್ಯ ಕಾರ್ಯ ಕುರಿತು ಹವಳದ ದಿಣ್ಣೆ ಅಥವಾ ಕೋರಲ್ ರಿಪ್ಸ್ ಅಂತೇಳಿ ತಮಗೆ ಗೊತ್ತಿರಲಿ. ಇವು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ನಿಯಂತ್ರಿಸುತ್ತವೆ. ನೋಡಿ, ಇಂಪಾರ್ಟೆಂಟ. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಯಾವುದರಲ್ಲಿರ್ತಪ್ಪ ಅಂತಂದಾಗ ಕೋರಲ್ ರಿಪ್ ಅಥವಾ ಹವಳದ ದಿಬ್ಬಗಳಲ್ಲಿರ್ತವ. ಮಾನವ ತನ್ನ ಸ್ವಾರ್ಥಕ್ಕಾಗಿ ಇವುಗಳನ್ನು ಹಾಳು ಮಾಡ್ತಾ ಇದ್ದಾನೆ. ಹಾಗಾಗಿ ಅವುಗಳನ್ನು ಏನಪ್ಪ ಅಂತಂದಾಗ ಆ ರೀತಿ ಇಲ್ಲಿಗಲಾಗಿ ಏನಪ್ಪ ಅಂತಂದಾಗ ಅಲ್ಲಿ ಆ್ಯಕ್ಟಿವಿಟಿ ಮಾಡೋದು ಅವುಗಳನ್ನು ನಿಷೇಧ ಮಾಡ್ತಾ ಇದೆ ಸರ್ಕಾರ. ಒಳ್ಳೆಯ ಕಾರ್ಯ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ರಿಪ್ಗಳು ಬೆಳೆಯುವಾಗ ಮತ್ತು ಕರಗುವಾಗ ನಡೆಯುವ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ತಮ್ಮ ಒಳಗೆ ಹೀರಿಕೊಂಡು ಕ್ಯಾಲ್ಸಿಯಂ ಕಾರ್ಬೋನೇಟ್ ರೂಪದಲ್ಲಿ ಶೇಖರಿಸಿರುತ್ತವೆ. ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಇಂಪಾರ್ಟೆಂಟ. ನಮಗೆ ಬೇಕಾಗಿದ್ದೇನಿಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಏನನ್ನಾಗಿ ಶೇಖರಣೆ ಮಾಡಿರ್ತಾವೆ ಅಂತೇಳಿ ಕ್ವಶನ್ ಕೇಳ್ತಾನೆ. ಹವಳದ ದಿಬ್ಬಗಳು ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣದಿಂದ ತೆಗೆದುಕೊಂಡು ಏನನ್ನಾಗಿ ಕನ್ವರ್ಟ್ ಮಾಡ್ತಾವೆ ಅಂತ ನೋಡ್ತಾ ಹೋದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ತನ್ನಲ್ಲಿ ಶೇಖರಣೆ ಮಾಡಿ ಇಟ್ಕೋತಾವೆ ಅಥವಾ ಶೇಖರಿಸಿರುತ್ತವೆ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ. ಜಗತ್ತಿನ ಅತಿ ದೊಡ್ಡದಾದ ಹವಳದ ದಿಬ್ಬ ಯಾವಂದಾಗ ಗ್ರೇಟ್ ಬ್ಯಾರಿಯರ್ ರಿಪ್ ಅಂತ ಬರ್ತೈತಿ. ಆಸ್ಟ್ರೇಲಿಯಾ ದೇಶದ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತದೆ ಅಂತೇಳಿ ತಮಗೆ ಗೊತ್ತಿರಬೇಕು. ಯಾಕಂದ್ರೆ ಹವಳದ ದಿಬ್ಬದ ಮೇಲೆ ಹಲವಾರು ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕ್ವಶನ್ಗಳನ್ನು ಕೇಳ್ತಾ ಬಂದಿದ್ದಾನೆ. ಹಾಗಾಗಿ ತಮಗೆ ಹವಳದ ದಿಬ್ಬದ ಬಗ್ಗೆ ಗೊತ್ತಿರಲಿ. ಹವಳದ ದಿಣ್ಣೆಗಳು ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ನಂತರ ರಿಪ್ಗಳು ಕರಗಿ ನಾಶವಾದಾಗ ಈ ಕಾರ್ಬನ್ ತುಂಬ ನಿಧಾನವಾಗಿ ಮತ್ತೆ ವಾತಾವರಣಕ್ಕೆ ಬಿಡುಗಡೆ ಆಗುತ್ತದೆ. ನೋಡಿ, ಅದೇನು ಕಾರ್ಬನ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗಿತ್ತಲ್ಲ, ಅದು ಮುಂದೆ ಅದು ಏನು ಆ ಜೀವಿ ಸತ್ತು ಹೋದ ಮೇಲೆ ಅದು ಕೋರಲ್ ರಿಪ್ಗಳು ಮರಣ ಹೊಂದಿದ ನಂತರ ಅಲ್ಲಿ ಮತ್ತೆ ಏನಾಗುತ್ತಪ್ಪ ಅಂತಂದಾಗ ಕಾರ್ಬನ್ ವಾತಾವರಣಕ್ಕೆ ನಿಧಾನವಾಗಿ ಬಿಡುಗಡೆ ಆಗುತ್ತೆ. ಈ ರೀತಿ ನಿಧಾನವಾಗಿ ಬಿಡುಗಡೆ ಮತ್ತು ಹೀರಿಕೊಳ್ಳುವಿಕೆಯಿಂದ ಭೂಮಿಯ ಹವಾಗುಣ ಸಮತೋಲನದಲ್ಲಿರುತ್ತದೆ. ಹವಾಗುಣ ಏನಪ್ಪ ಅಂತಂದರೆ ಸಮತೋಲನದಲ್ಲಿ ಇರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, ಎಷ್ಟು ಮಹತ್ವವಾದ ಕಾರ್ಯವನ್ನು ಮಾಡ್ತೈತೆ ಅದು ಹವಳದ ದಿಬ್ಬ ಅಥವಾ ಕೋರಲ್ ರಿಪ್. ಹೀಗೆ ಕೋರಲ್ ರಿಪ್ಗಳು ಲಕ್ಷಾಂತರ ವರ್ಷಗಳಿಂದ ಭೂಮಿಯ ಪರಿಸರವನ್ನು ಸ್ಥಿರವಾಗಿರಿಸಿ ಜೀವವೈವಿಧ್ಯವನ್ನು ಕಾಪಾಡಿ ಹವಾಗುಣವನ್ನು ನಿಯಂತ್ರಿಸಿವೆ. ಆದ್ದರಿಂದ ಈಗ ಈ ಕೋರಲ್ ರಿಪ್ಗಳನ್ನು ರಕ್ಷಿಸುವುದು ಭವಿಷ್ಯದಲ್ಲಿಯೂ ಹವಾಗುಣ ಸಮತೋಲನಕ್ಕೆ ಅತ್ಯಂತ ಮುಖ್ಯವಾಗಿದೆ. ನೋಡಿ, ಇಲ್ಲಿ KS ಮೇನ್ಸಲ್ಲೂ ಸಹ ಏನಪ್ಪ ಅಂತಂದಾಗ ಕೋರಲ್ ರಿಪ್ಗಳ ಮೇಲೆ ಕ್ವಶನ್ ಕೇಳಿದಾಗ ನಾವು ಇದನ್ನು ಆನ್ಸರ್ ಬರಿಬೋದು. ಇಂಪಾರ್ಟೆಂಟ. ನಮಗೆ ಗೊತ್ತಿರಬೇಕು ಹವಳದ ದಿಬ್ಬಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಅವು ಏನು ಮಾಡ್ತಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಪರಿವರ್ತನೆ
ಮಾಡ್ತಾವ. ಮತ್ತು ವಾತಾವರಣದಲ್ಲಿರುವ ಕಾರ್ಬನ್ ಚಕ್ರವನ್ನು ಕಾರ್ಬನ್ ಚಕ್ರದ ಸಮತೋಲನವನ್ನು ಕಾಪಾಡುವಂಥ ಕಾರ್ಯ ಯಾವ ಮಾಡ್ತಾವ ಅಂತಂದ್ರೆ ಕೋರಲ್ ರೀಫ್ಗಳು ಮಾಡ್ತಾವ. ಇಂಪಾರ್ಟೆಂಟ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಮೆದುಳಿಗೊಂದು ಸುತ್ತು ಅಂತೇಳಿ ನ್ಯೂಸ್ ಪೇಪರಲ್ಲಿ ಬರ್ತೈತಿ. ಇದು ಇಂಪಾರ್ಟೆಂಟ್ ಇದ್ದಿದೆ ಇಲ್ಲಿ ಕೊಡ್ತಾ ಹೋಗ್ತಾನೆ. ಇವುಗಳ ಮೇಲೂ ಸಹ ಏನಪ್ಪ ಅಂತಂದಾಗ ಕ್ವಶನ್ ಆಗ್ತಾ ಹೋಗಿದೆ. ಮುಂಬರುವ ಎಕ್ಸಾಮ್ಗಳಲ್ಲಿ ಆಗ್ತಾ ಹಿಂದೂ ಸಹ ಕ್ವಶನ್ ಆಗಿವೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ ಹೆಸರೇನಂತ ಕೇಳಿದಾಗ ವಿಂಗ್ಸ್ ಆಫ್ ಫೈರ್ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ವಿಂಗ್ಸ್ ಆಫ್ ಫೈರ್. ನೆಕ್ಸ್ಟ್ ಸ್ಲೈಡಲ್ಲಿ ಅದು ಇಮೇಜನ್ನು ಹಾಕ್ತೇನೆ ಅಂತ ನೋಡಿ. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬುದು ಯಾವ ವಿಶ್ವವಿದ್ಯಾಲಯದ ದೇಹವಾಕ್ಯ? ನೋಡಿ, ದೇಹವಾಕ್ಯಗಳ ಮೇಲೆ ನೀವು ಕ್ವಶನ್ ಪೇಪರನ್ನು ಬಿಡಿಸಿದ್ರ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಕೇಳಾರಿಲ್ಲ ಏನಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯಗಳ ದೇಹವಾಕ್ಯಗಳ ಮೇಲೆ ಕ್ವಶನ್ ಕೇಳಾರಿಲ್ಲ ಅಂತೇಳಿ. ಇಂಪಾರ್ಟೆಂಟಾಗಿ ತಮಗೆ ಗೊತ್ತಿರಬೇಕು, ಕೇಳಿದಾರ. ಏನಂತಂದ್ರೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಒಂದು ದೇಹವಾಕ್ಯ ಇದು. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ದೇಹವಾಕ್ಯವನ್ನು ಹೊಂದಿದ ವಿಶ್ವವಿದ್ಯಾಲಯ ಅಂದಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಪ್ರಸ್ತುತ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರ್ತತಿ. ನೆಕ್ಸ್ಟ್ ರಿಂಗಿಟ್, ಇದು ಯಾವ ದೇಶದ ಚಲಾವಣೆಯಲ್ಲಿರುವ ಕರೆನ್ಸಿ? ನೋಡಿ, ಇಂಪಾರ್ಟೆಂಟ. ಇದರ ಮೇಲೂ ಸಹ ಕ್ವಶನ್ನ ಕೇಳಿದಾನ. ರಿಂಗಿಟ್ ಯಾವ ದೇಶದ ಕರೆನ್ಸಿ ಅಂತೇಳಿ ಮಲೇಷ್ಯಾ ದೇಶದ ಒಂದು ಕರೆನ್ಸಿ. ಗ್ರೂಪ್ ಸಿ ಯಲ್ಲಿ ಕೇಳಿದಾನ, PC ಯಲ್ಲಿ ಕೇಳಿದಾನ, PSI ಯಲ್ಲಿ ಕೇಳಿದಾನ. ಇದು ಕ್ವಶನ್ ಇಂಪಾರ್ಟೆಂಟಾಗಿ ಗೊತ್ತಿರಲಿ, ಮುಂಬರುವ ಎಕ್ಸಾಮ್ಗಳಲ್ಲೂ ಸಹ ಕೇಳ್ತಾ ಹೋಗ್ತಾನೆ. ರಿಂಗಿಟ್ ಇದು ಯಾವ ದೇಶದ ಒಂದು ಕರೆನ್ಸಿ ಅಂತ ನೋಡ್ತಾ ಹೋದಾಗ ಮಲೇಷ್ಯಾ ದೇಶದ ಕರೆನ್ಸಿ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಭಾರತದ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಆತ್ಮಚರಿತ್ರೆ ಹೆಸರು ಏನಂತ ನೋಡ್ತಾ ಹೋದಾಗ ವಿಂಗ್ಸ್ ಆಫ್ ಫೈರ್ ಅಂತೇಳಿ. ನೋಡಿ, ಇಲ್ಲಿ ಇಮೇಜಲ್ಲಿ ಕಾಣಬಹುದು, ಡೈರೆಕ್ಟಾಗಿ ನೆನಪು ಉಳಿದೈತಿ. ವಿಂಗ್ಸ್ ಆಫ್ ಫೈರ್ ಯಾರ್ದಪ್ಪ ಅಂತಂದಾಗ ಇಂಪಾರ್ಟೆಂಟ್. ಯಾರ ಆತ್ಮಚರಿತ್ರೆ ಅಂತ ಕೇಳ್ತಾ ಹೋಗ್ತಾನೆ? APJ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ. ಭಾರತದ ಕ್ಷಿಪಣಿಯ ಮನುಷ್ಯ ಅಂತ ಕರಿತೀವಿ. ಭಾರತದ ಕ್ಷಿಪಣಿಯ ಮನುಷ್ಯ ಯಾರಂತಂದಾಗ APJ ಅಬ್ದುಲ್ ಕಲಾಂ ಅಂತೇಳಿ ತಮಗೆ ಗೊತ್ತಿರಲಿ. APJ ಅಬ್ದುಲ್ ಕಲಾಂ ಅವರ ಹೆಸರಿನ ಒಂದು ಕ್ಷಿಪಣಿ ಉಡಾವಣಾ ಕೇಂದ್ರ ಎಲ್ಲಿ ಕಂಡುಬರ್ತದೆ ನೋಡ್ತಾ ಹೋದಾಗ ಒರಿಸ್ಸಾ ರಾಜ್ಯದ ಕಲಾಂ ದ್ವೀಪದಲ್ಲಿ ಕಂಡುಬರ್ತಂತೆ ತಮಗೆ ಗೊತ್ತಿರಲಿ. ಅಟಾರ್ನಿ ಜನರಲ್ ಹಾಗೂ ಕಂಟ್ರೋಲ್ ಮತ್ತು ಎಡಿಟರ್ ಜನರಲ್ಗಳನ್ನು ಯಾರು ನೇಮಿಸುತ್ತಾರೆ? ನೋಡಿ, ಇವುಗಳ ಮೇಲೂ ಸಹ ಕ್ವಶನ್ ಕೇಳ್ತಾ ಬಂದಿದ್ದಾನ. ಮುಂಬರುವ ಎಕ್ಸಾಮ್ಗಳಲ್ಲೂ ಸಹ ಕೇಳ್ತಾ ಹೋಗ್ತಾನೆ. ಹಾಗಾಗಿ ನ್ಯೂಸ್ ಪೇಪರನ್ನು ಓದೋದು ಅತಿ ಮುಖ್ಯವಾಗಿರ್ತತಿ. ಅಟಾರ್ನಿ ಜನರಲ್ ಹಾಗೂ ಕಂಟ್ರೋಲ್ ಮತ್ತು ಎಡಿಟರ್ ಜನರಲ್ಗಳನ್ನು ಯಾರು ನೇಮಿಸುತ್ತಾರೆ ಅಂತ ನೋಡ್ತಾ ಹೋದಾಗ ರಾಷ್ಟ್ರಪತಿಯವರು ನೇಮಿಸ್ತಾರಂತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಯಾವ ವೈರಾಣುವಿನಿಂದ ಚಿಕನ್ ಪಾಕ್ಸ್ ಹರಡುತ್ತದೆ? ನೋಡಿ, ಇದರ ಮೇಲೂ ಸಹ ಕ್ವಶನ್ಗಳನ್ನು ಕೇಳ್ತಾ ಬಂದಿದ್ದಾನೆ. ಹಾಗಾಗಿ ನ್ಯೂಸ್ ಪೇಪರನ್ನು ಆದಷ್ಟು ಓದ್ತಾ ಹೋಗಿ. ಇಲ್ಲಾಂದರೆ ಯಾವುದೇ ಯೂಟ್ಯೂಬ್ ಚಾನಲ್ ಆಗಲಿ, ನಂದೇ ಅಂತಲ್ಲ, ಅಲ್ಲಿ ಕ್ಲಾಸ್ಗಳನ್ನು ಕೇಳ್ತಾ ಬನ್ನಿ. ಒರಿಯೋಲಾ ಎಂಬ ವೈರಸ್ನಿಂದ ಚಿಕನ್ ಪಾಕ್ಸ್ ಬರುತ್ತದೆ. ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಚಿಕನ್ ಪಾಕ್ಸ್ ವೈರಸ್ನಿಂದ ಬರ್ತದೋ ಬ್ಯಾಕ್ಟೀರಿಯಿಂದ ಬರ್ತಂತೆ? ವೈರಸ್ನಿಂದ ಬರ್ತಂತೆ ತಮಗೆ ಗೊತ್ತಿರಲಿ. ಅದು ಯಾವ ವೈರಸ್ನಿಂದ ಅಂತಂದಾಗ ಒರಿಯೋಲಾ ಎಂಬ ವೈರಸ್ನಿಂದ ಬರ್ತಂತೆ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಭಾರತದ ಮೊದಲ ಭಾರತೀಯ ಸಶಸ್ತ್ರ ಪಡೆಗಳ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರಾಗಿದ್ದ ಜನರಲ್ ಬಿಪಿನ್ ಲಕ್ಷ್ಮಣ್ ಸಿಂಗ್ ರಾವತ್ ಅಂತ ಕರಿತಿದ್ವಿ. ಅವ್ರ ಪೂರ್ತಿ ಹೆಸರು ಅಂತಂದಾಗ ಬಿಪಿನ್ ಲಕ್ಷ್ಮಣ್ ಸಿಂಗ್ ರಾವತ್ ಅವರು 2022ರಲ್ಲಿ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಬಂಡಿಸೋಲಾದಲ್ಲಿ ಹೆಲಿಕಾಪ್ಟರ್ ಅಪಘಾತದಿಂದ ನಿಧನ ಹೊಂದಿದ್ರು. ಇಂಪಾರ್ಟೆಂಟ, ಇಲ್ಲಿ ಗೊತ್ತಿರಲಿ. ದೇಶದ ಮೊದಲ ಭಾರತೀಯ ಸಶಸ್ತ್ರ ಪಡೆಗಳ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥ ಯಾರಾಗಿದ್ರು ಅಂತಂದಾಗ ಬಿಪಿನ್ ಲಕ್ಷ್ಮಣ್ ಸಿಂಗ್ ರಾವತ್ ಅಂತೇಳಿ ತಮಗೆ ಗೊತ್ತಿರಲಿ. 2022ರಲ್ಲಿ ಇವರು ಮಹಾನ್ ವ್ಯಕ್ತಿಗಳು ಮರಣ ಹೊಂತಾರ. ನೆಕ್ಸ್ಟ್ ಲಾಲಾ ಹರ್ದಯಾಳ್ ಅವರೊಂದಿಗೆ ಕ್ರಾಂತಿಕಾರಿಗಳನ್ನು ಸೃಷ್ಟಿಸಿದ ಗದ್ದರ್ ಪಕ್ಷದ ಸಹ ಸಂಸ್ಥಾಪಕ ತಾರಿಕ್-ಐ-ಹಿಂದ್ ಪುಸ್ತಕದ ಕರ್ತೃ ಬಾಯಿ ಪರಮಾನಂದ್
ಅವರು 1947ರಲ್ಲಿ ಹೃದಯಘಾತದಿಂದ ಮರಣಹೊಂತಾರೆ ಇದೇ ಸಂದರ್ಭದಲ್ಲಿ ಡಿಸೆಂಬರ್ 8ರಂದು. ಇಲ್ಲಿ 2 ಕ್ವಶನ್ಗಳನ್ನು ಇದೇ ಸ್ಲೈಡಲ್ಲಿ ಕ್ವಶನ್ಗಳನ್ನು ಕೇಳಬಹುದು. ಲಾಲಾ ಹರ್ದಯಾಳ್ ಅವರಿಂದ ಸ್ಥಾಪನೆಯಾದ ಒಂದು ಪಕ್ಷ ಯಾವುದಂತ ನೋಡ್ತಾ ಹೋದಾಗ ಗದ್ದರ್ ಪಕ್ಷ, ಕ್ರಾಂತಿಕಾರಿಗಳನ್ನು ಸೃಷ್ಟಿಸುವಂಥ ಒಂದು ಪಕ್ಷವಾಗಿತ್ತು ಗದ್ದರ್ ಪಕ್ಷ. ಅದನ್ನು ಸ್ಥಾಪನೆ ಮಾಡಿದವರು ಲಾಲಾ ಹರ್ದಯಾಳ್ ಅಂತೇಳಿ ತಮಗೆ ಗೊತ್ತಿರಲಿ. ಇಲ್ಲಿ ತಾರಿಕ್ ಐ ಹಿಂದ್ ಎಂಬ ಪುಸ್ತಕವನ್ನು ಬರೆದವರು ಯಾರಂತೇಳಿ ಕ್ವಶನ್ ಕೇಳ್ಬೋದು. ತಾರಿಕ್ ಐ ಹಿಂದ್ ಎಂಬ ಪುಸ್ತಕವನ್ನು ಬರೆದವರು ಬಾಯಿ ಪರಮಾನಂದ್ ಅಂತೇಳಿ. ಇವರು 1947ರಲ್ಲಿ ನಿಧನ ಹೊಂದ್ತಾರೆ. ಇವರು ಕೂಡ ಸಹ ಸಂಸ್ಥಾಪಕರಾಗಿದ್ದರು. ಇದ್ರದ್ದು ಗದ್ದರ್ ಪಕ್ಷದ ಸಹ ಸಂಸ್ಥಾಪಕರಾಗಿದ್ದರು ಯಾರು ಅಂದಾಗ ಬಾಯಿ ಪರಮಾನಂದ್. ಡೈರೆಕ್ಟ್ ಕ್ವಶನ್ ಕೇಳ್ಬೋದು, ಇಂಪಾರ್ಟೆಂಟಾಗಿ ನೆನಪಿಟ್ಕೋರಿ. ನೆಕ್ಸ್ಟ್, ಹಿರಿಯ ಸ್ವತಂತ್ರ ಹೋರಾಟಗಾರರು, ವಕೀಲರು, ರಾಜಕಾರಣಿ ಹಾಗೂ ಭಾರತದ ಕರಡು ಸಂವಿಧಾನ ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ತೇಜ್ ಬಹದ್ದೂರ್ ಸಪ್ರು ಅವರು ಈ ದಿನ 1875ರಲ್ಲಿ ಕಾಶ್ಮೀರ್ ಪಂಡಿತ್ ಕುಟುಂಬದಲ್ಲಿ ಉತ್ತರ ಪ್ರದೇಶದ ಅಲಿಗಢದಲ್ಲಿ ಅಂಬಿಕಾ ಪ್ರಸಾದ್ ಸಪ್ರು ಹಾಗೂ ಗೌರಾ ಸಪ್ರು ಅವರ ಏಕೈಕ ಪುತ್ರನಾಗಿ ಜನಿಸ್ತಾರ. ಇಂಪಾರ್ಟೆಂಟ್. ತೇಜ್ ಬಹದ್ದೂರ್ ಸಪ್ರು ಅವರ ಬಗ್ಗೆ ಗೊತ್ತಿರಬೇಕು. ಇವರು ಕೂಡ ಸ್ವತಂತ್ರ ಹೋರಾಟಗಾರ, ವಕೀಲ ಮತ್ತು ರಾಜಕಾರಣಿ. ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಹಿರಿಯ ಸ್ವತಂತ್ರ ಹೋರಾಟಗಾರ, ವಕೀಲರು, ರಾಜಕಾರಣಿಗಳು ಆಗಿದ್ರು ಅಂತೇಳಿ 4 ಆಪ್ಷನ್ಗಳನ್ನು ಕೊಡ್ಬೋದು. ಇಲ್ಲಿ ಆನ್ಸರ್ ಏನಂತಂದ್ರೆ ತೇಜ್ ಬಹದ್ದೂರ್ ಸಪ್ರು ಅಂತೇಳಿ ತಮಗೆ ಗೊತ್ತಿರಲಿ. ಇದೇ ಡಿಸೆಂಬರ್ 8ರಂದು ಅವರ ಜನನ ಆಗುತ್ತಾ ಇಲ್ಲಿ ಉತ್ತರ ಪ್ರದೇಶ. ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ತೇಜ್ ಬಹದ್ದೂರ್ ಸಪ್ರು ಅವರ ಜನಿಸಿದ ರಾಜ್ಯ ಯಾವುದು ಅಂತ ಕೇಳ್ಬೋದು. ಉತ್ತರ ಪ್ರದೇಶ್. ಯಾವ ರೀತಿ ಆದರೂ ಸಹ ಕ್ವಶನನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ಬೋದು. ನೆಕ್ಸ್ಟ್, ಇತ್ತೀಚೆಗೆ ಮೋದಿಯವರು ವಂದೇ ಮಾತರಂ ಚರ್ಚೆಗೆ ಇಂದು ಮೋದಿ ಚಾಲನೆ ಅಂತೇಳಿ ನೀಡಿದ್ದಾರೆ. ಗೀತೆಗೆ 150 ವರ್ಷ ಹಿನ್ನೆಲೆ ಲೋಕ ಚರ್ಚೆ ಕೈಗೆ ತಿರುಗೇಟು ಅಂತೇಳಿ ನ್ಯೂಸ್ ಪೇಪರಲ್ಲಿ ಬಂದಿದ್ದ. ಅದೇ ನಮ್ಗೆ ರಾಜಕೀಯ ಪರ್ಪಸ್ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ತಮಗೆ ಗೊತ್ತಿರಬೇಕು, ವಂದೇ ಮಾತರಂ ಎಂಬ ಕೃತಿಯನ್ನು ಬರೆದವರು ಯಾರಂದಾಗ ಬಂಕಿಮ್ ಚಂದ್ರ ಚಟರ್ಜಿ ಅವರು ಅಂತೇಳಿ ತಮಗೆ ಗೊತ್ತಿರಲಿ. ಯಾವ ಕೃತಿ ಒಳಗೆ ಬರ್ತಿರತ್ತಂದಾಗ ಆನಂದ ಮಠ ಎಂಬ ಕೃತಿ ಒಳಗೆ ಈ ಗೀತೆಯನ್ನು ಬರೀತಾರೆ. ಯಾರು? ಬಂಕಿಮ್ ಚಂದ್ರ ಚಟರ್ಜಿ ಅವರು. ನೋಡಿ, 1837ರಲ್ಲಿ ವಂದೇ ಮಾತರಂ ಪ್ರಮುಖ ಚರಣಗಳಿಗೆ ಕಾಂಗ್ರೆಸ್ ಕತ್ತರಿ ಹಾಕಿತ್ತು ಎಂದು ಅವರು ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಯಾರು? ಪ್ರಧಾನಿ ನರೇಂದ್ರ ಮೋದಿಯವರು. ಅದು ನಮಗೇನು ಇಂಪಾರ್ಟೆಂಟ್ ಅಲ್ಲ. ರಾಷ್ಟ್ರಗೀತೆ ವಂದೇ ಮಾತರಂಗೆ 150 ವರ್ಷಗಳು ಪೂರೈಸಿವೆ ಅಂತೇಳಿ ತಮಗೆ ಗೊತ್ತಿರಲಿ. ಇದರ ಮೇಲೆ ಕ್ವಶನ್ನ ಕೇಳ್ತಾನೆ. ಇಂಪಾರ್ಟೆಂಟ. ಯಾಕಂತಂದ್ರೆ 150 ವರ್ಷ ಪೂರೈಸಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಇದು ಯಾವ ಕೃತಿ ಒಳಗೆ ಕಂಡು ಬರ್ತಂದ್ರೆ ಆನಂದ ಮಠ ಎಂಬ ಕೃತಿ ಒಳಗೆ. ಯಾರು ಇದನ್ನು ರಚನೆ ಮಾಡಿದ್ರು ಅಂತ, ಯಾರು ಬರೆದ್ರಪ್ಪ ಈಗ ಗೀತೆಯನ್ನು ನೋಡ್ತಾ ಹೋದಾಗ ಬಂಕಿಮ್ ಚಂದ್ರ ಚಟರ್ಜಿ ಅವರಂತೆ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ನೆಕ್ಸ್ಟ್, 2024ರ ಇಂದಿರಾ ಗಾಂಧಿ ಶಾಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತೇಳಿ ಕ್ವಶನ್ ಐತಿ. ಇಂಪಾರ್ಟೆಂಟ. ಯಾಕಂತಂದ್ರೆ 2024ರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡಿ ಮಹಾನ್ ವ್ಯಕ್ತಿಗೆ ಗೌರವಿಸಲಾಯಿತು. ಹಾಗಾಗಿ ಅದರ ಮೇಲೆ ಕ್ವಶನ್ನ ಕೇಳುವ ಸಾಧ್ಯತೆ ಇದೆ. ಆಪ್ಷನ್ 1 ಮಿಚೆಲ್ ಬ್ಯಾಚೆಲೆಟ್. ಆಪ್ಷನ್ 2 ಮಲಾಲ್ ಯೂಸುಫ್ ಅಂತೇಳಿ. ಏಂಜಲ್ ಮಾರ್ಕೆಲ್, ಅಂಟೋನಿಯೋ ಗುಟೆರೆಸ್ ಅಂತೇಳಿ. ಇಲ್ಲಿ ಯಾರಿಗೆ ನೀಡಲಾಯಿತು ಅಂದಾಗ ಮಿಚೆಲ್ ಬ್ಯಾಚೆಲೆಟ್ ಅಂತೇಳಿ ಇವರಿಗೆ ಏನಪ್ಪ ಅಂದಾಗ 2024ರ ಇಂದಿರಾ ಗಾಂಧಿ ಶಾಂತಿ ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇಂಪಾರ್ಟೆಂಟಾಗಿ ಕ್ವಶನನ್ನು ಕೇಳ್ಬೋದು. ಕೇಳಿದಾನೆ ಆಲ್ರೆಡಿ. ಏನಪ್ಪ ಅಂದಾಗ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬಂದಿದ್ದಾನೆ. ಅದನ್ನು ಸ್ಥಾಪನೆ ಮಾಡಿದ ವರ್ಷ 1985 ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 40ನೇ ಕ್ವಶನ. ಪ್ರಾದೇಶಿಕ ಮುಕ್ತ ಡಿಜಿಟಲ್ ಆರೋಗ್ಯ ಶೃಂಗಸಭೆ 2025 ಎಲ್ಲಿ ನಡೆಯಿತು ಅಂತೇಳಿ. ಪ್ರಾದೇಶಿಕ ಮುಕ್ತ ಡಿಜಿಟಲ್ ಆರೋಗ್ಯ ಶೃಂಗಸಭೆ 2025ರಲ್ಲಿ ಎಲ್ಲಿ ನಡೆಯಿತು ಅಂತೇಳಿ ಇಂಪಾರ್ಟೆಂಟ. ನೋಡಿ, ಪ್ರಾದೇಶಿಕ ಮುಕ್ತ ಡಿಜಿಟಲ್ ಆರೋಗ್ಯ ಶೃಂಗಸಭೆ 2025ರಲ್ಲಿ ಎಲ್ಲಿ ನಿಂತೈತೆ ಕ್ವಶನ್ ಕೇಳೋಣ.
ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಚೆನ್ನೈ ಅಂತೆ. ಇಲ್ಲಿ ಆನ್ಸರ್ ಯಾವ್ದು ನೋಡ್ತಾ ಹೋದಾಗ ನವದೆಹಲಿ. ನವದೆಹಲಿ ಏನಪ್ಪ ಅಂತಂದರೆ ನವದೆಹಲಿಯಲ್ಲಿ ಇತ್ತೀಚೆಗೆ 2025ರ ಪ್ರಾದೇಶಿಕ ಮುಕ್ತ ಡಿಜಿಟಲ್ ಆರೋಗ್ಯ ಶೃಂಗಸಭೆಯನ್ನು ಆಯೋಜಿಸಲಾಯಿತು. ನೆಕ್ಸ್ಟ್, ಜಾವಲಿನ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಜಾವೆಲಿನ್ ಎಂಬ ಒಂದು ಕ್ಷಿಪಣಿಯನ್ನು ಇತ್ತೀಚೆಗೆ ಒಂದು ದೇಶ ಅಭಿವೃದ್ಧಿಪಡಿಸಿದೆ. ಅದು ಯಾವ ದೇಶ ಅಂತೇಳಿ ನೋಡ್ತಾ ಹೋಗೋಣ. ಇಂಪಾರ್ಟೆಂಟಾ? ಫ್ರಾನ್ಸ್, ಯುನೈಟೆಡ್ ಸ್ಟೇಟ್ಸ್ ಅಂತ ಕೊಟ್ಟಾನ, ರಷ್ಯಾ, ಭಾರತ ಅಂತೆ. ಇಂಪಾರ್ಟೆಂಟಾ? ಇದರ ಮೇಲೆ ಕ್ಷಿಪಣಿಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ. ಇತ್ತೀಚೆಗೆ ರೀಸೆಂಟಾಗಿ ದೇಶಗಳು ಅಭಿವೃದ್ಧಿಪಡಿಸಿದ ಕ್ಷಿಪಣಿಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ. ಹಾಗಾಗಿ ತಮಗೆ ಗೊತ್ತಿರಲಿ, ಇದನ್ನು ಅಭಿವೃದ್ಧಿಪಡಿಸಿದಂಥ ದೇಶ ಯುನೈಟೆಡ್ ಸ್ಟೇಟ್ಸ್ ಅಂತೆ. ಅಂದರೆ USA ದೇಶ ಅಥವಾ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತೆ ಬರ್ತೈತಿ, ಅಥವಾ ಯುನೈಟೆಡ್ ಸ್ಟೇಟ್ಸ್ ಅಂತೆ ಇದನ್ನು ಅಭಿವೃದ್ಧಿಪಡಿಸಿದೆ, ಅದನ್ನು ಜಾವಲಿನ್ ಕ್ಷಿಪಣಿಯನ್ನು. ನೆಕ್ಸ್ಟ್, ಸಾರಲ್ ಸಿಂಸಾ ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಆಪ್ಷನ್ 1 ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಹಣಕಾಸು ಸಚಿವಾಲಯ, ಉಕ್ಕು ಸಚಿವಾಲಯ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಂತ ಕೊಟ್ಟಾನ. ಉಕ್ಕಿನ ಸಚಿವಾಲಯ. ಇಲ್ಲಿ ಆನ್ಸರ್ ಯಾವ್ದಾಗಂದಾಗ ಉಕ್ಕಿನ ಸಚಿವಾಲಯ, ಸಾರಲ್ ಸಿಂಸಾ. ಇವುಗಳನ್ನು ಇಂಪಾರ್ಟೆಂಟ ಗೊತ್ತಿರಲಿ. ಸಚಿವಾಲಯದ ಉಪಕ್ರಮಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ. ಸಾರಲ್ ಸಿಂಸಾ ಎಂಬ ಒಂದು ಉಪಕ್ರಮವನ್ನು ಜಾರಿಗೆ ತಂದ ಸಂಸ್ಥೆ ಅಥವಾ ಸಚಿವಾಲಯ ಯಾವುದಂತ ಉಕ್ಕಿನ ಸಚಿವಾಲಯ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇತ್ತೀಚೆಗೆ ಪತ್ತೆಯಾದ ಗೂಬೆ ನೊಣ ಪ್ರಭೇದ ಪ್ರೋಟಿಡ್ರಿಸೆರಸ್ ಅಲ್ಬೋಕ್ಯಾಪಿಟಾಟಸ್ ಯಾವ ರಾಜ್ಯದಲ್ಲಿ ಕಂಡುಬಂದಿದೆ? ಒಡಿಸ್ಸಾ, ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯದಲ್ಲಿ ಕಂಡುಬಂದಿದೆ ಅಂತೇಳಿ ತಮಗೆ ಗೊತ್ತಿರಬೇಕು. ಇತ್ತೀಚೆಗೆ ಪತ್ತೆಯಾದ ಗೂಬೆ ನೊಣ ಪ್ರಭೇದ ಯಾವುದಪ್ಪ ಅಂತಂದಾಗ ಪ್ರೋಟಿಡ್ರಿಸೆರಸ್ ಅಂತೇಳಿ, ಡ್ರಿಸೆರಸ್ ಅಲ್ಬೋಕ್ಯಾಪಿಟಾಟಸ್ ಅಂತೇಳಿ ಇದೊಂದು ಗೂಬೆ ನೊಣ ಪ್ರಭೇದ. ಎಲ್ಲಿ ಕಂಡುಬಂದಿದೆ ನೋಡ್ತಾ ಹೋದಾಗ ಕೇರಳ ರಾಜ್ಯದಲ್ಲಿ. ಇಂಪಾರ್ಟೆಂಟ, ಇವುಗಳ ಮೇಲೆ ಹೊಸ ಪ್ರಭೇದಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ. ಹಿಂದಿನ ಕ್ಲಾಸಲ್ಲಿ ಲೈಕೇನ್ ಎಂಬ ಸಸ್ಯ ಇತ್ತೀಚೆಗೆ ಎಲ್ಲಿ ಕಂಡುಬಂದಿದೆ ಅಂತ ಓದಿದ್ವಿ ನಾವು? ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬಂದಿದೆ ಅಂತೇಳಿ ಓದಿದ್ವಿ. ಈಗ ಇದೊಂದು ಗೊತ್ತಿರಲಿ ಇಂಪಾರ್ಟೆಂಟ, ಗೂಬೆ ನೊಣ ಪ್ರಭೇದ ಪ್ರೋಟಿಡ್ರಿಸೆರಸ್ ಎಂಬ ಒಂದು ಅಲ್ಬೋಕ್ಯಾಪಿಟಾಟಸ್ ಎಂಬ ಒಂದು ಗೂಬೆ ನೊಣ ಪ್ರಭೇದ ಕೇರಳದಲ್ಲಿ ಕಂಡುಬಂದಿದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಸೌರ ಕೃಷಿ ಪಂಪ್ ಸೆಟ್ ಮಹಾರಾಷ್ಟ್ರ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಸೌರ ಕೃಷಿ ಪಂಪ್ ಸೆಟ್ನಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಅಂತೇಳಿ ಕ್ವಶನ್ನ ಕೇಳ್ತಾ ಹೋಗ್ತಾನೆ. ಯಾವ ರಾಜ್ಯ ನೋಡ್ತಾ ಹೋದಾಗ ಮಹಾರಾಷ್ಟ್ರ ರಾಜ್ಯ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಇಂಪಾರ್ಟೆಂಟ, ಇದು ಸ್ಲೈಡ್ ಏನಪ್ಪ ಅಂತಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ. ಯಾಕಂತಂದಾಗ ಇದರ ಮೇಲೆ ಕ್ವಶನನ್ನು ಕೇಳ್ತಾನೆ. ಚಂದ್ರನ ಅಂಗಳದಿಂದ ಕಲ್ಲು ತರುವ ಚಂದ್ರಯಾನ 4 ನೋಡಿ, ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಏನು ಹೆಡ್ಲೈನ್ ಅಲ್ಲ, ಆ ಹೆಡ್ಲೈನ್ ಮೇಲೆ ಕ್ವಶನ್ನ ಕೇಳ್ಬೋದು. ಏನಂತಂದರೆ ಚಂದ್ರಯಾನ 4ನ ಉದ್ದೇಶವೇನಂತೆ? ಚಂದ್ರನ ಅಂಗಳದಿಂದ ಕಲ್ಲನ್ನು ತರುವುದು. ಮಾನವ ಜನಾಂಗಕ್ಕೆ ಚಂದ್ರನೆಂದರೆ ಸದಾ ಒಂದು ಆಕರ್ಷಣೆ, ಆಸಕ್ತಿ. ಇದಕ್ಕೆ ಹೊರತಾಗಿರದ ಭಾರತವೂ ಸಹ ಚಂದ್ರನ ಅನ್ವೇಷಣೆಯಲ್ಲಿ ತನ್ನ ಅತ್ಯಂತ ದೊಡ್ಡ ಹೆಜ್ಜೆಯನ್ನು ಇಡಲು ಸಜ್ಜಾಗಿದೆ. ಇತ್ತೀಚೆಗೆ ಇಸ್ರೋ ಮುಖ್ಯಸ್ಥರಾದ ವಿ ನಾರಾಯಣ್ ಅವರು 2104 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಅನುಮೋದನೆ ನೀಡಲಾಗಿರುವ ಚಂದ್ರಯಾನ 4 ಯೋಜನೆ 2028ರಲ್ಲಿ ಉಡಾವಣೆಗೊಳ್ಳಲಿದೆ ಎಂದಿದ್ದಾರೆ. ಇಲ್ಲಿ 3 ಕ್ವಶನ್ಗಳನ್ನು ಕೇಳ್ಬೋದು. ಇಂಪಾರ್ಟೆಂಟ, ಏನು ಚಂದ್ರಯಾನ 4ನ ಉದ್ದೇಶವೇನಂತೇಳಿ? ಚಂದ್ರನ ಅಂಗಳದಿಂದ ಕಲ್ಲನ್ನು ತರುವುದು. ಇನ್ನೊಂದು, ಚಂದ್ರಯಾನ 4ನ ಯಾವ ವರ್ಷದಲ್ಲಿ ಉಡಾವಣೆ ಮಾಡ್ತೀವಿ ಅಂತೇಳಿ ಇಸ್ರೋ ಸಂಸ್ಥೆ ಹೇಳಿದೆ ಅಂತ ನೋಡ್ತಾ ಹೋದಾಗ 2028. ಇನ್ನೊಂದು ನೋಡ್ತಾ ಹೋದಾಗ ಇಂಪಾರ್ಟೆಂಟ,
ಇಸ್ರೋದ ಮುಖ್ಯಸ್ಥ ಯಾರಂತೇಳಿ ಕ್ವಶನ್ ಕೇಳ್ತಾ ಹೋಗ್ತಾನೆ. ವಿ ನಾರಾಯಣ್ ಅವರು. ಪ್ರಸ್ತುತ ಇಸ್ರೋದ ಮುಖ್ಯಸ್ಥ ಯಾರಂದಾಗ ವಿ ನಾರಾಯಣ್ ಅಂತೇಳಿ. ಇದರ ಬಜೆಟ್ ಎಷ್ಟಂತ ನೋಡ್ತಾ ಹೋದಾಗ 2104 ಕೋಟಿ ರೂಪಾಯಿ. ಇದು ಚಂದ್ರಯಾನ 4ದು, ನಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಯೋಜನೆಯಲ್ಲಿ ಕೇವಲ ಚಂದ್ರನಂಗಳದಲ್ಲಿ ಇಳಿಯುವುದು ಮಾತ್ರವಲ್ಲ, ಬದಲಿಗೆ ಚಂದ್ರನ ತುಣುಕೊಂದನ್ನು ಭೂಮಿಗೆ ತುಣುಕೊಂದಂದ್ರೆ ಅದೇ ಕಲ್ಲನ್ನು ಅಲ್ಲಿಂದ ಭೂಮಿಗೆ ತೆಗೆದುಕೊಂಡು ಬರಲಾಗುವುದಂತೇಳಿ ಹೇಳಲಾಗಿದೆ. ಇಷ್ಟು ಇವತ್ತಿನ ಕ್ಲಾಸ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸನ್ನು ನಾಳೆ ಚರ್ಚೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.